ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಸೇವಿಸಿ. ನಂತರ ನೀವೇ ಚಮತ್ಕಾರವನ್ನು ನೋಡುತ್ತೀರಿ. ನೀವು ಕೂಡ ಪ್ರತಿದಿನ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್, ಅಸಿಡಿಟಿ, ಹೊಟ್ಟೆಭಾರ, ಹೊಟ್ಟೆ ಉರಿಯುವುದು ಈ ರೀತಿ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರಾ? ಯಾವಾಗಲೂ ಹೊಟ್ಟೆ ತುಂಬಿದಂತೆಯೇ ಅನಿಸುತ್ತದೆಯೇ? ಹೊಟ್ಟೆ ಹಸಿವಾಗುವುದಿಲ್ಲವೇ? ಸ್ವಲ್ಪ ಊಟ ಮಾಡಿದರೆ ಸಾಕು ಹೊಟ್ಟೆ ತುಂಬಿದಂತೆ ಅನುಭವವಾಗುತ್ತದೆಯೇ? ಮಾತ್ರೆಗಳನ್ನು ತೆಗೆದುಕೊಂಡಾಗ ಮಾತ್ರ ಹೊಟ್ಟೆ ಸಮಸ್ಯೆ ಪರಿಹಾರವಾದಂತೆ ಆಗುತ್ತದೆ. ಒಂದೆರಡು ದಿನಗಳ ನಂತರ ಮತ್ತದೇ ಸಮಸ್ಯೆ ಕಾಡುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಗಮನವಿಟ್ಟು ಕೇಳಿ. ನಾವು ಇಂದು ಈ 5 ವಸ್ತುಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ನಿಮ್ಮ ಹೊಟ್ಟೆಯಲ್ಲಿ ಆಗುತ್ತಿರುವ ಗ್ಯಾಸ್ಟ್ರಿಕ್, ಅಸಿಡಿಟಿ, ಉಳಿತೇಗು, ಎದೆಯಲ್ಲಿ ಉರಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಇದರಿಂದಾಗಿ ನಿಮ್ಮ ಜೀರ್ಣಶಕ್ತಿ ಎಷ್ಟು ಚುರುಕಾಗುತ್ತದೆ ಎಂದರೆ ತಕ್ಷಣ ನೀವು ಆಹಾರ ಜೀರ್ಣವಾಗಿ ಬಿಡುತ್ತದೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಮಾಹಿತಿಗೊಂದು ಲೈಕ್ ಮಾಡಿ. ಆರೋಗ್ಯವೇ ಭಾಗ್ಯ ಎಂದು ಕಾಮೆಂಟಲ್ಲಿ ಬರೆಯಿರಿ. ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದ, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನಿಜವಾದ ಕಾರಣ ಏನೆಂದರೆ ನಿಮ್ಮ ಜೀರ್ಣಶಕ್ತಿ ಕಡಿಮೆಯಾಗುವುದು. ನಿಧಾನವಾಗಿ ಜೀರ್ಣವಾಗುವ ಆಹಾರ ಪದಾರ್ಥಗಳು ಅಂದರೆ ಮೈದಾ ಹಿಟ್ಟು ಹಾಗೂ ಜಂಕ್ ಫುಡ್ ಸೇವಿಸುತ್ತಿದ್ದರೆ, ಈ ರೀತಿ ಅಂಟಿಕೊಳ್ಳುವ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಆ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅರ್ಧ ಉಳಿದ ಆಹಾರದಿಂದಾಗಿ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ನೀರನ್ನು ತಪ್ಪಾದ ವಿಧಾನದಲ್ಲಿ ಕುಡಿಯುವುದು. ಊಟ ಮಾಡುತ್ತಿರುವಾಗ ಪದೇ ಪದೇ ನೀರು ಕುಡಿಯುವುದರಿಂದಲೂ ಕೂಡ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿ ಆಗಲು ಬಹುದೊಡ್ಡ ಕಾರಣವಾಗಿದೆ. ಈ ರೀತಿ ನೀರನ್ನು ಪದೇ ಪದೇ ಕುಡಿಯುವುದರಿಂದ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗುತ್ತದೆ. ತುಂಬ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರುವುದು. ಈ ರೀತಿ ನಾವು ಜಾಸ್ತಿ ಸಮಯ ಏನನ್ನು ತಿನ್ನದೇ ಇದ್ದರೆ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಅಂದರೆ ಆಸಿಡ್ ಉತ್ಪತ್ತಿಯಾಗುತ್ತದೆ. ನಂತರ ನೀವು ಊಟ ಮಾಡಿದರೂ ಕೂಡ ಉತ್ಪತ್ತಿಯಾಗುತ್ತದೆ. ಯಾವುದೇ ಆಕ್ಟಿವಿಟಿಯನ್ನು ಮಾಡದಿರುವುದು. ಈಗಿನ ಕಾಲದ ಜನರು ಊಟ ಮಾಡಿದ ತಕ್ಷಣ ಮಲಗಿಕೊಳ್ಳುತ್ತಾರೆ. ಇದರಿಂದಾಗಿ ತಿಂದ ಆಹಾರ ಕೆಳಗೆ ಹೋಗದೆ ಮೇಲೆ ಗ್ಯಾಸ್ ಮೇಲೆ ಉಳಿದುಕೊಳ್ಳುತ್ತದೆ. ಒತ್ತಡ ಹಾಗೂ ಯಾವಾಗಲೂ ಚಿಂತೆ ಮಾಡುವುದು, ಇದು ಕೂಡ ಗ್ಯಾಸ್ ಉತ್ಪತ್ತಿಯಾಗಲು ಮುಖ್ಯ ಕಾರಣವಾಗಿದೆ. ಮುಳುಗಿದರೆ ಹೊಟ್ಟೆಯಲ್ಲಿರುವ ಎಂಜೈಮ್ಗಳನ್ನು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಗ್ಯಾಸನ್ನು ಬುಡದಿಂದಲೇ ಹೋಗಲಾಡಿಸಲು 5 ಚಮತ್ಕಾರಿ ಆಹಾರ ಪದಾರ್ಥಗಳು. ಈ 5 ವಸ್ತುಗಳು ನಿಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸನ್ನು ಯಾವ ರೀತಿ ಹೋಗಲಾಡಿಸುತ್ತದೆ ಎಂದರೆ, ಇನ್ನೊಂದು ಸಾರಿ ನಿಮಗೆ ಗ್ಯಾಸ್, ಆಸಿಡಿಟಿ, ಭಾರಿ ಹೊಟ್ಟೆ ಉಬ್ಬರುವಿಕೆ, ಹೊಟ್ಟೆ ಉರಿ, ಎದೆ ಉರಿ ಯಾವುದು ಕಾಣಿಸಿಕೊಳ್ಳುವುದಿಲ್ಲ. ಅಜ್ವೈನ್ ಹಾಗೂ ಉಪ್ಪು ಇದು ಯಾವ ರೀತಿ ಕೆಲಸ ಮಾಡುತ್ತದೆ? ಅಜ್ವೈನ್ ಅಲ್ಲಿ ಥೈಮೋಲ್ ಎಂಬ ಆಹಾರ ಪದಾರ್ಥವಿದ್ದು ಹೊಟ್ಟೆಯಲ್ಲಿ ಜೀರ್ಣಕಾರಿ ರಸವನ್ನು ಹೆಚ್ಚಿಸುತ್ತದೆ. ಅಜ್ವೈನನ್ನು ಕಪ್ಪು ಉಪ್ಪಿನ ಜೊತೆ ಸೇರಿಸಿ ನೀವು ಸೇವಿಸಿದರೆ ನಿಮ್ಮ ಹೊಟ್ಟೆಯಲ್ಲಿ ಆಗಿರುವ ಊತ, ಹೊಟ್ಟೆಭಾರ, ಎದೆ ಉರಿ, ಹೊಟ್ಟೆ ಉರಿ ಈ ಎಲ್ಲ ಸಮಸ್ಯೆಗಳು ಕ್ಷಣದಲ್ಲಿ ನಿವಾರಣೆಯಾಗುತ್ತವೆ. ಇದನ್ನು ಯಾವ ರೀತಿ ಸೇವಿಸಬೇಕು? 1 ಸ್ಪೂನ್ ಅಜ್ವೈನ್ ಹಾಗೂ ಅರ್ಧ ಸ್ಪೂನ್ ಕಪ್ಪು ಉಪ್ಪನ್ನು ತೆಗೆದುಕೊಳ್ಳಿ. 1 ಗ್ಲಾಸ್ ನೀರಿನಲ್ಲಿ ಇದನ್ನು ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ 1 ಗಂಟೆಯ ನಂತರ ಸೇವಿಸಿ. ಇದರ ಉಪಯೋಗ 3 ದಿನಗಳಲ್ಲಿ ಹೊಟ್ಟೆ ಹಗುರವಾಗುತ್ತದೆ, 7 ದಿನದಲ್ಲಿ ಗ್ಯಾಸ್ ನಿವಾರಣೆಯಾಗುತ್ತದೆ, 15 ದಿನದಲ್ಲಿ ನಿಮ್ಮ ಜೀರ್ಣಶಕ್ತಿ ಮತ್ತೆ ಹೊಸದಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಊಟವಾದ ನಂತರ 1 ಚಿಟಿಕೆಯಷ್ಟು ಅಜ್ವೈನನ್ನು ಬಾಯಲ್ಲಿ ಹಾಕಿಕೊಂಡು ಅಗಿರಿ. ಇದರಿಂದ ಬೆಳಗ್ಗೆ ಎದ್ದಾಗ ನಿಮ್ಮ ಹೊಟ್ಟೆ ಹಗುರವಾಗಿರುತ್ತದೆ. ಸೋಂಪು ಕಾಳು ಹಾಗೂ ಸಕ್ಕರೆ ಕ್ಯಾಂಡಿ ತಂಪು ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಯಾವ ರೀತಿ ಕೆಲಸ ಮಾಡುತ್ತದೆ? ಸೋಂಪು ಕಾಳಿನಲ್ಲಿ ಆಂಟಿ ಗ್ಯಾಸ್ ಏಜೆಂಟ್ ಇರುತ್ತದೆ. ಸೋಂಪು ಕಾಳು ಹೊಟ್ಟೆಯಲ್ಲಿರುವ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಹಗುರವಾಗಿರುವಂತೆ ಮಾಡುತ್ತದೆ. ಸಕ್ಕರೆ ಕ್ಯಾಂಡಿಯ ಜೊತೆ ಇದನ್ನು ಸೇವಿಸುವುದರಿಂದ ನಿಮ್ಮ ಹೊಟ್ಟೆಯನ್ನು ತಂಪಾಗಿರಿಸುತ್ತದೆ ಮತ್ತು ಅಸಿಡಿಟಿಯನ್ನು ಕೂಡ ಹೋಗಲಾಡಿಸುತ್ತದೆ. ಯಾವ ರೀತಿ ಸೇವಿಸಬೇಕು? 1 ಚಮಚ ಸೋಂಪು ಕಾಳುಗಳನ್ನು ತೆಗೆದುಕೊಳ್ಳಿ, ಅರ್ಧ ಚಮಚ ಸಕ್ಕರೆ ಕ್ಯಾಂಡಿಯನ್ನು ತೆಗೆದುಕೊಳ್ಳಿ, 2 ಮಿಕ್ಸ್ ಮಾಡಿ ಊಟವಾದ ನಂತರ ತೆಗೆದುಕೊಳ್ಳಿ. ದಿನದಲ್ಲಿ 2 ಸಾರಿ ತೆಗೆದುಕೊಂಡರೆ ಸಾಕು.
ಇದರಿಂದ ಆಗುವ ಉಪಯೋಗ ನಿಮ್ಮ ಹೊಟ್ಟೆಯ ಭಾರ ಉಳಿತೆಗೂ, ಹೊಟ್ಟೆ ಕಲ್ಲಿನಂತಾಗಿರುವುದು, ಹೊಟ್ಟೆಯಲ್ಲಿ ಗ್ಯಾಸ್ ಅಸಿಡಿಟಿ ತುಂಬಿಕೊಂಡಿರುವುದು, ನಿಮ್ಮ ಬಾಯಿಯ ದುರ್ಗಂಧ ಕೂಡ ಹೋಗುತ್ತದೆ. ಕೆಲವು ಟಿಪ್ಸ್ಗಳು: ರಾತ್ರಿ ಏನಾದರೂ ನಿಮಗೆ ಅಸಿಡಿಟಿ ಕಾಡುತ್ತಿದ್ದರೆ 1 ಸ್ಪೂನ್ ಸೋಂಪು ಕಾಳುಗಳನ್ನು 1 ಗ್ಲಾಸ್ ಬಿಸಿ ನೀರಿನಲ್ಲಿ ಕುದಿಸಿ ಆ ನೀರನ್ನು ಬಿಸಿಯಾಗಿರುವಾಗಲೇ ನಿಧಾನವಾಗಿ ಕುಡಿಯುತ್ತಾ ಬಂದರೆ ನಿಮ್ಮ ಗ್ಯಾಸ್ ತಕ್ಷಣ ಕಡಿಮೆಯಾಗುತ್ತದೆ. ಶುಂಠಿ ಹಾಗೂ ನಿಂಬೆಹಣ್ಣಿನ ಮಿಶ್ರಣ: ಇದು ಹೊಟ್ಟೆಯನ್ನು ಸೋಲಲು ಬಿಡುವುದಿಲ್ಲ. ಯಾವ ರೀತಿ ಕೆಲಸ ಮಾಡುತ್ತದೆ? ಶುಂಠಿ ದೇಹಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಜಿಂಜರ್ ಓಲ್ ಎನ್ನುವ ಪದಾರ್ಥ ಇರುತ್ತದೆ. ಇವುಗಳು ಪಚನ ಶಕ್ತಿಯನ್ನು ಸಕ್ರಿಯವಾಗುವಂತೆ ನೋಡಿಕೊಳ್ಳುತ್ತದೆ ಮತ್ತು ಗ್ಯಾಸ್ ಉತ್ಪತ್ತಿಯಾಗುವಂತೆ ನಿಯಂತ್ರಿಸುತ್ತದೆ. ನಿಂಬೆ ಹಣ್ಣು ಹೊಟ್ಟೆಯನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಯಾವ ರೀತಿ ತೆಗೆದುಕೊಳ್ಳಬೇಕು? 1 ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸಿ, ಸ್ವಲ್ಪ ಕಪ್ಪು ಉಪ್ಪು ಸೇರಿಸಿ ಊಟವಾದ ನಂತರ ಈ ಮಿಶ್ರಣವನ್ನು ತೆಗೆದುಕೊಳ್ಳಬೇಕು. ಊಟ ಬೇಗನೆ ಜೀರ್ಣವಾಗುತ್ತದೆ, ಅನಿಲ ಉತ್ಪತ್ತಿಯಾಗುವುದಿಲ್ಲ, ಹೊಟ್ಟೆ ಭಾರ ನಿಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಕೆಲವು ಟಿಪ್ಸ್: ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿಯ ನೀರನ್ನು ಕುಡಿಯುವುದರಿಂದ ನಿಮ್ಮ ಜೀರ್ಣಶಕ್ತಿ ವೇಗವಾಗಿ ಹೆಚ್ಚುತ್ತದೆ. ತುಳಸಿ ಎಲೆ: ತುಳಸಿ ಎಲೆಯ ಸೇವನೆಯಿಂದ ಹೊಟ್ಟೆಯ ಆಸಿಡ್ ಸಮತೋಲನಗೊಳಿಸಿ ಅಜೀರ್ಣ, ಉರಿ, ಉಳಿತೆಗೂ, ಬಾವು ಕಡಿಮೆ ಮಾಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ತುಳಸಿ ಎಲೆಯನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಮಾಯವಾಗುತ್ತದೆ. ತುಳಸಿ ಎಲೆ ಕುದಿಸಿ ಅದರಿಂದ ಬಾಯಿ ಕೊಳೆ, ಹಲ್ಲು ನೋವು, ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ. ಜೀರಿಗೆ ನೀರು: ಇದು ತುಂಬ ಸರಳವಾದ ಹಾಗೂ ತುಂಬ ಪರಿಣಾಮಕಾರಿಯಾದ ಉಪಾಯವಾಗಿದೆ. ಯಾವ ರೀತಿ ಕೆಲಸ ಮಾಡುತ್ತದೆ? ಜೀರಿಗೆ ನಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ತುಂಬ ಹಳೆಯ ಕಾಲದ ಮನೆಮದ್ದಾಗಿದೆ. ಇದು ಹೊಟ್ಟೆಯಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಬಹಳ ದಿನಗಳಿಂದ ತುಂಬಿಕೊಂಡಿರುವ ಅಸಿಡಿಟಿಯನ್ನು ಹೊರಹಾಕುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಯಾವ ರೀತಿ ಸೇವಿಸಬೇಕು? 1 ಸ್ಪೂನ್ ಜೀರಿಗೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಸ್ವಲ್ಪ ಹೊತ್ತು ಕುದಿಸಿ ನಂತರ ಸ್ವಲ್ಪ ಬಿಸಿಯಾಗಿರುವ ನೀರನ್ನು ನಿಧಾನವಾಗಿ ಸೇವಿಸಿ. ನಿಮಗೆ ಬೇಕೆನಿಸಿದರೆ ಸ್ವಲ್ಪ ಉಪ್ಪು ಹಾಗೂ ನಿಂಬೆ ಹಣ್ಣನ್ನು ಸೇರಿಸಿ ಸೇವಿಸಬಹುದು. ಉಪಯೋಗ: ದಿನಪೂರ್ತಿ ನಿಮ್ಮ ಹೊಟ್ಟೆ ಹಗುರವಾಗಿರುತ್ತದೆ, ಗ್ಯಾಸ್ ಹಾಗೂ ಅಸಿಡಿಟಿಯಿಂದ ಮುಕ್ತಿ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವು ಟಿಪ್ಸ್: ಅಡುಗೆ ಮಾಡುವಾಗ ಜೀರಿಗೆಯನ್ನು ಹೆಚ್ಚಾಗಿ ಬಳಸುವುದರಿಂದಲೂ ಕೂಡ ನಿಮ್ಮ ಜೀರ್ಣಕ್ರಿಯೆ ಹೆಚ್ಚುತ್ತದೆ. ಈ ಪರಿಹಾರಗಳೊಂದಿಗೆ ನೀವು ಯಾವ ತಪ್ಪನ್ನು ಮಾಡುವುದನ್ನು ನಿಲ್ಲಿಸಬೇಕು ಎನ್ನುವುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಊಟವಾದ ತಕ್ಷಣ ನೀರನ್ನು ಕುಡಿಯಬೇಡಿ. 45 ನಿಮಿಷಗಳ ನಂತರ ನೀರನ್ನು ಕುಡಿಯಿರಿ. ರಾತ್ರಿ ಸಮಯದಲ್ಲಿ ಹೊಟ್ಟೆ ತುಂಬ ಊಟವನ್ನು ಮಾಡಬೇಡಿ. ಇದರಿಂದ ಗ್ಯಾಸ್ ಹಾಗೂ ಅಸಿಡಿಟಿಗೆ ಕಾರಣವಾಗುತ್ತದೆ. ಜಾಸ್ತಿ ಸಮಯ ಕುಳಿತುಕೊಳ್ಳುವುದನ್ನು ಮಾಡಬೇಡಿ. ಊಟವಾದ ಮೇಲೆ 100 ಹೆಜ್ಜೆಗಳನ್ನಾದರೂ ಲಘುವಾಗಿ ಓಡಾಡಬೇಕು. ಚಹಾ ಹಾಗೂ ಕಾಫಿಯನ್ನು ಜಾಸ್ತಿ ಕುಡಿಯಬೇಡಿ. ಇದು ಜೀರ್ಣಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ಊಟ ಮಾಡುವಾಗ ಅವಸರ ಮಾಡಬೇಡಿ. ಒಂದೊಂದು ತುತ್ತನ್ನು ನಿಧಾನವಾಗಿ 30 ಸೆಕೆಂಡ್ ಆದರೂ ಅಗಿದು ಅಗಿದು ಸೇವಿಸಿ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಹಾಗೂ ಅಸಿಡಿಟಿ ಉಂಟಾಗುವುದಿಲ್ಲ. ವಯಸ್ಸಾದವರಿಗೆ ವಿಶೇಷ ಸಲಹೆ: 65 ವರ್ಷಗಳ ನಂತರ ಸ್ವಾಭಾವಿಕವಾಗಿ ಜೀರ್ಣಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಮನೆ ಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪ್ರತಿದಿನ ಉಪಯೋಗಿಸಲೇಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ಪ್ರತಿದಿನ 2 ರಿಂದ 3 ಲೀಟರ್ನಷ್ಟು ನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ಮಲಗುವಾಗ ಎಡಬದಿಗೆ ಮಲಗುವುದನ್ನು ಮರೆಯಬೇಡಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಹೊಟ್ಟೆ ಯಾವಾಗಲೂ ಶಾಂತವಾಗಿ ನೆಮ್ಮದಿಯಾಗಿ ಇರಬೇಕೆಂದರೆ ಗ್ಯಾಸ್ ಹಾಗೂ ಹೊಟ್ಟೆ ಭಾರ, ಉಳಿತೆಗೂ, ಅಸಿಡಿಟಿ ಇವುಗಳಿಂದ
ಮುಕ್ತವಾಗಬೇಕೆಂದರೆ ನೀವು ಈ 5 ಮನೆಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸಲೇಬೇಕು. ಎಲ್ಲರಂತೆ ನೀವು ಕೂಡ ನೆಮ್ಮದಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಜೀವನ ನಡೆಸಬಹುದು. ನೆನಪಿಟ್ಟುಕೊಳ್ಳಿ, ಊಟವು ಕೂಡ ಒಂದು ಔಷಧಿ. ಸರಿಯಾದ ಹಾಗೂ ಪೌಷ್ಟಿಕವಾದ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡರೆ ಯಾವ ಔಷಧಿಗಳು ಬೇಕಾಗುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.